ಸಾಯಂಕಾಲದ ಈ ಸಮಯದಲ್ಲಿ ರೇನ್ಬೋ ಕ್ಯಾಂಪಸ್ನ ವಿಘ್ನ ವಿಘ್ನೇಶ್ವರ ವಿನಾಯಕನನ್ನ ನೆನಪಿಸ್ತಾ ವಿಘ್ನೇಶ್ನಲ್ಲಿ ಮನದಲ್ಲಿ ನೆನೆಸ್ಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಣೆಬೆನ್ನೂರು ತಾಲೂಕಿನ BO ಶ್ಯಾಮ್ ಸುಂದರ್ ಅಡಿಗ ಅವರೇ, 10ನೇ ಕ್ಲಾಸ್ನಲ್ಲಿ ಈ ವರ್ಷ ಓದ್ತಾ ಇದ್ದು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಮುಂದಿನ ಹಂತಕ್ಕೆ ಹೋಗ್ತಾ ಇರ್ತಕ್ಕಂಥ ಪಾಲಕರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಸಂಸ್ಥೆಯ ಎಲ್ಲ ಟ್ರಸ್ಟಿಗಳೇ ಹಾಗೂ ನಮ್ಮ ಕುಟುಂಬದ ಹಿರಿಯರಾದಂಥ ಪ್ರೊಫೆಸರ್ SN ಕಟ್ಟಿಮನಿ ಅವರೇ, ರೇನ್ಬೋ ಕ್ಯಾಂಪಸ್ನಲ್ಲಿ ಇದು 18ನೇ ರೇನ್ ಫೆಸ್ಟ್ 24-25 ಆಯೋಜನೆಯನ್ನ ನಮ್ಮೆಲ್ಲ ತಂಡದ ವತಿಯಿಂದ ಪಾಲಕರ ಸಹಕಾರ ಮತ್ತು ಮಕ್ಕಳ ಸಹಕಾರದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಮುಖ್ಯವಾಗಿ ನಮಗೆ 2 ಕಾರಣಗಳು. ಒಂದು, ಪ್ರತಿ ಬಾರಿ ಮಕ್ಕಳಿಗೆ ಶಿಕ್ಷಣದಲ್ಲಿ ಅವರ ಗುಣಮಟ್ಟವನ್ನು ಅಳಿಲಿಕ್ಕೆ ಸುಮಾರು ಕಾರ್ಯಕ್ರಮಗಳು ನಡೆದರೆ ಮಕ್ಕಳಿಗೆ ಮನರಂಜನೆಗಾಗಿ ಇರ್ತಕ್ಕಂಥದ್ದು ಇದು ಒಂದು ಕಾರ್ಯಕ್ರಮ. ಪ್ರತಿ ವರ್ಷ ಮಾರ್ಚಲ್ಲಿ ಅವರು ಪ್ರಾಜೆಕ್ಟ್ ಅನ್ನು ಮಾಡ್ತಾರೆ, ತಮಗೆ ಎಕ್ಸಿಬಿಷನ್ ಮೂಲಕ ಸಾಕಷ್ಟು ನಾಲೆಡ್ಜ್ ಅನ್ನ ಹಂಚ್ತಾರೆ. ಬಟ್ ಈ ಕಾರ್ಯಕ್ರಮ ತುಂಬಾ ವಿಭಿನ್ನವಾಗಿದ್ದು ಈ ವರ್ಷ ನಾವು ಏನು ಮಾಡ್ಕೊಂಡು ಬಂದಿದ್ದೇವೆ ಅನ್ನೋದನ್ನು ತಿಳ್ಕೊಂಡು ಮಕ್ಕಳಿಗೆ ವಿವಿಧ ಚಟುವಟಿಕೆಗಳಲ್ಲಿ ಅವರು ಕುಣಿದು ಕುಪ್ಪಳಿಸಲಿಕ್ಕೆ ಕಲ್ಚರಲ್ ಇವೆಂಟ್ಸ್ ಇರುತ್ತೆ ಸಾಯಂಕಾಲ. ಆ ದೃಷ್ಟಿಯಿಂದ ಪ್ರತಿ ವರ್ಷ ನಾವೇನು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತೇವೆ ತಾವೆಲ್ಲ ಹರಿಸ್ಕೊಂಡು ಬಂದಿದ್ದೀರ. ಹೋದ ಬಾರಿ ನಾನು ಒಂದು ಕನಸನ್ನ ತಮ್ಮ ಮುಂದೆ ನಾನು ಬಿಚ್ಚಿಟ್ಟಿದ್ದೆ. ಬರುವ ವರ್ಷ 20-25ಕ್ಕೆ ರೇನ್ಬೋ ಕ್ಯಾಂಪಸ್ನಲ್ಲಿ PUC ಪ್ರಾರಂಭ ಆಗುತ್ತೆ ಅಂತ. ಅದರ ಬಿಲ್ಡಿಂಗು ಆಲ್ಮೋಸ್ಟ್ ಮುಗಿಯ ಹಂತಕ್ಕೆ ಬಂದಿದೆ. ಅದರ ಉದ್ಘಾಟನೆಯನ್ನ ನಾವು ಬರುವ ಮಾರ್ಚಲ್ಲಿ ಮಾಡ್ತೇವೆ. ಬಟ್ ಅದರದ್ದು ಒಂದು ದಾರಿ ಇವತ್ತು ಗೊತ್ತಾಗುತ್ತೆ, ಯಾವ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಪ್ಲಾನ್ ಮಾಡಿದ್ದೇವೆ ಅಂತ. ಅದನ್ನ ನಾನು ಹೀಗೆ ಹೇಳೋದಿಲ್ಲ, ನಮ್ಮ ಕಲ್ಚರಲ್ ಇವೆಂಟ್ ಅಲ್ಲಿ ಅದನ್ನ ಅನೌನ್ಸ್ ಮಾಡ್ತೇವೆ. ತುಂಬಾ ಹೆಮ್ಮೆ ಇದೆ. ರಾಣೆಬೆನ್ನೂರಿನ ಜನ, ರಾಣೆಬೆನ್ನೂರಿನ ಸುತ್ತಮುತ್ತಲಿನ ಜನ, ಕರ್ನಾಟಕ ರಾಜ್ಯದ ಸುಮಾರು ಒಂದು 11-12 ಜಿಲ್ಲೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಶಿಕ್ಷಣವನ್ನ ಸುಮಾರು 17 ವರ್ಷದಿಂದ ಪಡೀತಾ ಇದ್ದಾರೆ. ನಾವು 2005ರಲ್ಲಿ ಏನು ಒಂದು ಕನಸನ್ನ ಕಟ್ಕೊಂಡು ಈ ಜಾಗೆಯನ್ನ ಪಡ್ಕೊಂಡು ಅವತ್ತು ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿದ್ವಿ. ವಿಘ್ನೇಶ್ವರ ಪ್ರತಿ ವರ್ಷ ಹಂತ ಹಂತವಾಗಿ ನಮ್ಮ ಸಂಸ್ಥೆಯನ್ನ ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದಾರೆ. ವಿಘ್ನೇಶನ ಅಭಯ ಹಸ್ತ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ.
ಬಟ್ ನಮ್ಮ ಪಾಲಕರನ್ನ ನಾನು ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಮ್ಮನ್ನ ನಂಬಿ ಇಲ್ಲಿ ಉತ್ತಮವಾದಂಥ ಶಿಕ್ಷಣ ಕೊಡ್ತಾರೆ, ಹಾಗೇನೆ ಸುಸಂಸ್ಕೃತವಾದಂಥ ಒಂದು ವ್ಯವಸ್ಥೆಯನ್ನು ಕೊಡ್ತಾರೆ ಅಂತ ನಮ್ಮ ಮೇಲೆ ಭರವಸೆಯನ್ನ ಇಟ್ಟು ತಾವೇನು ನಿಮ್ಮ ಮಕ್ಕಳನ್ನ ನಮ್ಮ ಕಡೆಗೆ ಒಪ್ಪಿಸಿದ್ದೀರಾ. ಸುಮಾರು 138 ಜನರ ತಂಡ ಇವತ್ತು ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಮಗೆ ದೊಡ್ಡ ಶಕ್ತಿ ನಮ್ಮ ಎಲ್ಲ ಟ್ರಸ್ಟೀಸ್ಗಳು. ನಾವೇನ್ ಪ್ಲಾನ್ ಮಾಡ್ತೇವೆ ಅದಕ್ಕೆ ಅವ್ರು ಹಿಂದೆ ನಿಂತಿರ್ತಾರೆ. ಅವ್ರನ್ನೆಲ್ಲ ಇವತ್ತು ನೀವು ನೋಡ್ತಾ ಇದ್ದೀರಾ. ಹಾಗೇನೆ ಅದ್ರ ಜೊತೆಗೆ ನಮ್ಮ ಪಾಲಕರು. ಹಾಗಾಗಿ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮಕ್ಕೆ ನಮ್ಮ ಬ್ಲಾಕ್ ಎಜುಕೇಶನ್ ಆಫೀಸರ್ ಜೊತೆಗೆ ಅಥವಾ ನೆಕ್ಸ್ಟ್ ಒಬ್ಬರು ಡಿಸ್ಟ್ರಿಕ್ಟ್ ಆಫೀಸರ್ ಜೊತೆಗೆ ನಮ್ಮ ಪಾಲಕರನ್ನ, ನಮಗೆ 1ನೇ ಕ್ಲಾಸಿಂದ ಯಾರು ನಮ್ಮ ಜೊತೆಗೆ ಮಕ್ಕಳನ್ನ ಬಿಟ್ಟು ಇವಾಗ ಕರ್ಕೊಂಡು ಹೋಗ್ಲಿಕ್ಕೆ ಅನುವಾಗಿದ್ದಾರೆ, ಬಟ್ ಈ ವರ್ಷ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಇನ್ನೂ 2 ವರ್ಷ ಇಲ್ಲೇ ನಮ್ಮ ಜೊತೆಗೆ ಇರ್ಲಿಕ್ಕೆ ಅವಕಾಶ ಇದೆ. ಅದನ್ನ ನಾನು ನನ್ನ ನೆಕ್ಸ್ಟ್ ಕಲ್ಚರಲ್ ಇವೆಂಟ್ಸ್ ಅಲ್ಲಿ ಅನೌನ್ಸ್ ಮಾಡ್ತೇವೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಾಲಕರು ನಮ್ಮನ್ನ ಹರಸಿ ನಾವೇನ್ ಕಾರ್ಯಕ್ರಮ ಮಾಡ್ಬೇಕಂತೇವೆ, ಅದು ಅಕಾಡೆಮಿಕ್ ಆಗಿರ್ಬೋದು, ನಾನ್ ಅಕಾಡೆಮಿಕ್ ಆಗಿರ್ಬೋದು, ಅವ್ರ ಸಹಕಾರವನ್ನ ಪ್ರತಿ ಬಾರಿ ನಮ್ಮ ಜೊತೆಗೆ ನಿಂತು ಈ ಸಂಸ್ಥೆಯನ್ನ ಇಲ್ಲಿ ತನ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರು ನಮ್ಮ ಜೊತೆಗಿರ್ಬೇಕು ಅನ್ನೋದು ನಮ್ಮ ಆಶಯ. ಪ್ರತಿ ವರ್ಷ 10ನೇ ಕ್ಲಾಸಿನ ಪಾಲಕರನ್ನ ನಾವು ವೇದಿಕೆ ಮೇಲೆ ಕರೆಸ್ತೇವೆ. ಸುಮಾರು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪಾಲಕರನ್ನೇ ನಾವು ಗೆಸ್ಟ್ ಆಗಿ ಮಾಡಿರ್ತೇವೆ. ಅಫ್ಕೋರ್ಸ್ ಅವ್ರ ಮಕ್ಕಳು ಇರೋದಿಲ್ಲ ಆ ಬ್ಲಾಕ್ ಅಲ್ಲಿ. ಅಂಥವ್ರನ್ನ ಉದ್ದೇಶ ಇಷ್ಟೇನೆ, ಅವ್ರಿಗೂ ಕೂಡ ನಮ್ಮ ಶಾಲೆಯ ವ್ಯವಸ್ಥೆ ಬಗ್ಗೆ ಒಂದು ಹೆಮ್ಮೆ ಬರಲಿ ಅಂತಕ್ಕಂಥದ್ದು, ಮತ್ತೆ ನಮ್ಮ ತಂಡ ಹೇಗೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದು. ನಾನು 1989ನೇ ಇಸ್ವಿಯಲ್ಲಿ ಎಂಜಿನಿಯರಿಂಗ್ ಮುಗಿಸ್ಕೊಂಡು ರಾಣೆಬೆನ್ನೂರಿಗೆ ಬಂದು ಮೊಟ್ಟ ಮೊದಲಿಗೆ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಒಂದಿಷ್ಟು ಸಮಯವನ್ನು ಕಳೆದು ಈ ಸಂಸ್ಥೆ 2005ರಲ್ಲಿ ಪ್ರಾರಂಭ ಆಯಿತು. ಇಲ್ಲಿ ಸಾಕಷ್ಟು ಪಾಲಕರು ನಮ್ಮನ್ನ ಡೇ 1ರಿಂದ ನೋಡಿರೋರಿದ್ದಾರೆ. ನಮ್ಮ ಪುಟ್ಟಣ್ಣವ್ರು ಇರ್ಬೋದು. ನಮ್ಮ ಹೆಜ್ಜೆಯನ್ನ ನಾವು ಹೇಗೆ ಒಂದೊಂದೇ ಹೆಜ್ಜೆ ಸೌಸ್ತಾ ಬಂದಿದ್ದೇವೆ ಪ್ರತಿಯೊಂದು ಅವ್ರಿಗೆ ಗೊತ್ತು. ಹಾಗೆ ನಮ್ಮ ಸುನೀಲ್ ಅವ್ರು ಇರ್ಬೋದು, ನಮ್ಮ ಡಾಕ್ಟರ್ ಇರ್ಬೋದು, ಎಲ್ಲ ಪಾಲಕರು ಇವತ್ತೇನು ಇಲ್ಲಿದ್ದಾರೆ ನಮ್ಮನ್ನ ಗಮನಿಸ್ತಾ ಬಂದಿದ್ದಾರೆ. ಮತ್ತೆ ನಾವೇನ್ ಮಾಡ್ತೇವೆ ಅದಕ್ಕೆ ಯಾವಾಗಲೂ ಅವರು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ನಿಮ್ಮೆಲ್ಲರ ಹೃದಯವಂತಿಕೆಯಿಂದ ನೀವೇನು ಒಂದು ವಿಶಸ್ಸನ್ನ ನಮಗೆ ಮಾಡ್ತೀರಿ, ಆ ಒಂದು ವಿಶಸ್ಸಿಂದ ಇವತ್ತು ಈ ಸಂಸ್ಥೆ ಈ ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದ, ಬೆಸ್ಟ್ ವಿಶಸ್ಸು. ನಾವು ಬರ್ತಕ್ಕಂಥ ಏನ್ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ಕೈಗೆತ್ಕೊಳ್ತೇವೆ, ನಮಗೆ ನೀವು ಹರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಸೊ ತಾವೆಲ್ಲ ಗೊತ್ತು ಇವತ್ತು ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿಕ್ಕೆ ಬಹಳಷ್ಟು ಆಸಕ್ತಿ ಹೊಂದಿದ್ದೀರಾ ಅಂತ. ಬಟ್ ಮಕ್ಕಳ ಪರ್ಫಾರ್ಮೆನ್ಸ್ ಇಲ್ಲಿ ಬರ್ಬೇಕಂದ್ರೆ ಕತ್ಲಾಗಬೇಕು. ಬಟ್ ಕತ್ಲಾಗೋ ತನ ನಾವು ಆಕ್ಚುಲಿ ನಿಮ್ಮನ್ನ ಬೇರೆ ಬೇರೆ ವಿಷಯದಲ್ಲಿ ತೊಡಗಿಸ್ಬೇಕನ್ನೋದು ನಮ್ಮ ಆಶಯ. ಹಾಗಾಗಿ ಶಾಂತ ರೀತಿಯಿಂದ 10:30 ತನ, ಇವಾಗಲೇ ನಾನು ಅನೌನ್ಸ್ ಮಾಡಿಬಿಡ್ತೇನೆ, 10:30ಗಿಂತ ಮೊದಲು ಪಾಸನ್ನ ಯಾರಿಗೂ ಕೊಡಲ್ಲ. ಲಲಿತಾ ಮೇಡಮ್ ಸುಮಾರು ಒಂದು 30 ಇವೆಂಟ್ಸ್ ಪ್ಲಾನ್ ಮಾಡಿದ್ದಾರೆ. ಎಲ್ಲಾ ಮಕ್ಕಳಿಗೂ ಅದ್ಭುತವಾದಂತ ವೇದಿಕೆಯನ್ನು ಕೊಡ್ತಾ ಇದ್ದೇವೆ. ಅದನ್ನ ನೀವೆಲ್ಲ ಕಣ್ತುಂಬಿಕೊಂಡು ಹೋಗ್ಬೇಕನ್ನೋದು ನಮ್ಮ ಆಶಯ. ಒಂದು ಕನಸಿತ್ತು ನಾನು ರಾಣೆಬೆನ್ನೂರಿಗೆ ಬಂದಾಗ ಮತ್ತೆ ಈ ಶಾಲೆಯನ್ನ ಪ್ರಾರಂಭ ಮಾಡಿದಾಗ. ಕನಸು ಏನಂದ್ರೆ, ನಮ್ಮ ರಾಜಧಾನಿಯಲ್ಲಿ ಏನು ವ್ಯವಸ್ಥೆ ಮಕ್ಕಳಿಗೆ ಸಿಗ್ತದೆ ಅಷ್ಟು ಆಗದೆ ಇದ್ರೂ ಕೂಡ ಅದರ ಒಂದು ದೊಡ್ಡ ಪ್ರಮಾಣ ನಮ್ಮ ಮಕ್ಕಳಿಗೆ ಸಿಗಬೇಕಂತ. ಹಾಗಾಗಿ ನಾವು ICSE ಅನ್ನ ತಗೊಂಡು ಬಂದ್ವಿ, ತದನಂತರ CBSE ಅನ್ನು ತಗೊಂಡು ಬಂದ್ವಿ, ರೋಬೋಟಿಕ್ಸ್ ಟ್ರೈನಿಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, NEP 2020 ಪ್ರಕಾರ ಯುಲಿಪ್ಸೋ ಸ್ಕಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ವರ್ಷ 3ನೇ ವರ್ಷ IIT ಮತ್ತು ನೀಟ್ ಫೌಂಡೇಶನ್ ಅನ್ನ 6ನೇ ಕ್ಲಾಸಿಂದ 9ನೇ ಕ್ಲಾಸ್ಗೆ ನಮ್ಮಲ್ಲಿ ನಡೀತಾ ಇದೆ. ಮತ್ತೆ ಈ ವರ್ಷ ಇನ್ನೊಂದು ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದೇವೆ. ಅದನ್ನ ನಾನು ಅವೆರಡು ವಿಷಯ ಅದನ್ನ ನಾನು
ಇನ್ನೊಂದು ಸಮಯದಲ್ಲಿ ಕಲ್ಚರಲ್ ಇವೆಂಟ್ ಇದ್ದಾಗ ಎಲ್ಲಾ ಪಾಲಕರ ಮುಂದೆ ಅನೌನ್ಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದು ನಿಮಗೆ ಗೊತ್ತಾಗುತ್ತೆ, ಅವೆರಡು ಉತ್ತಮವಾದಂಥ ವಿಚಾರಗಳು. ಸೊ ಅದನ್ನ ಈಗ ಬದಿಗಿಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ತಮ್ಮ ಸಹಕಾರ ನಮ್ಮ ಜೊತೆಗೆ ಯಾವಾಗಲೂ ಹೀಗೆ ಇರಬೇಕಂತ ನಾನು ಬಯಸ್ತೇನೆ. ಈ ಸಂದರ್ಭದಲ್ಲಿ ಮೇಡಮ್ ಹೇಳ್ತಾ ಇದ್ದಾರೆ, ಅದನ್ನೊಂದು ಅನೌನ್ಸ್ ಮಾಡಿಬಿಡಿ ಇವಾಗ ಅಂತ. ಏನು ಅಂತ ಒಂದು ಅನೌನ್ಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಸ್ಥೆ ಸುಮಾರು 2-3 ಅತ್ಯುನ್ನತ ಸಂಸ್ಥೆಗಳ ಜೊತೆಗೆ ಅಸೋಸಿಯೇಷನ್ ಮಾಡಿಕೊಂಡು ಡೆಲ್ಲಿಯಲ್ಲಿ ಏನು ಶಿಕ್ಷಣದ ಪದ್ಧತಿ ಅದ, ಬೆಂಗಳೂರಲ್ಲಿ ಏನು ಶಿಕ್ಷಣದ ಪದ್ಧತಿ ಅದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಶಿಕ್ಷಣ ಪದ್ಧತಿ ಅದ, ಅದನ್ನ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಕೊಡಬೇಕಂತ. ಅದರ ಒಂದು ಹೆಜ್ಜೆಯಾಗಿ ನಾವು ಎಕ್ಸೀಡ್ ಜೊತೆಗಿದ್ವಿ, ಈಗಲೂ ಕೂಡ ಎಕ್ಸೀಡ್ ಜೊತೆಗಿದ್ದೇವೆ. ಅವರು ಕೊಟ್ಟಂತ ಒಂದು ತಂತ್ರಜ್ಞಾನವನ್ನ, ಶಿಕ್ಷಣ ಪದ್ಧತಿಯನ್ನ ನಮ್ಮ ಶಿಕ್ಷಣದ ಜೊತೆಗೆ ಅದು ನಡೀತಾ ಇದೆ ನಮ್ಮಲ್ಲಿ ಸುಮಾರು 7 ವರ್ಷದಿಂದ. ಈ ವರ್ಷ ನಾವು CBSE ವಿಂಗಿಗೆ ಲೀಡ್ ಅಂತಕ್ಕಂಥ ದೊಡ್ಡ ಸಂಸ್ಥೆ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ನರ್ಸರಿಯಿಂದ ಹಿಡಿದು 8ನೇ ಕ್ಲಾಸ್ವರೆಗೂ ಲೀಡ್ ಏನು ಒಂದು ತಂತ್ರಜ್ಞಾನವನ್ನ ಮತ್ತೆ ನಮ್ಮ ನ್ಯಾಷನಲ್ ಕರಿಕ್ಯುಲಮ್ಗೆ ಹೊಂದಿಕೆ ಆಗ್ತಕ್ಕಂಥ ಕರಿಕ್ಯುಲಮ್ ಅನ್ನ, ಟೆಕ್ನಾಲಜಿಯನ್ನ ಕೊಡ್ತಾ ಇದ್ದಾರೆ ನಮ್ಮ ಪ್ರಪಂಚದಾದ್ಯಂತ. ಆ ಒಂದು ಲೀಡ್ ಸಂಸ್ಥೆಯ ಸಹಯೋಗದೊಂದಿಗೆ ಬರುವ 20-25ರಿಂದ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ನರ್ಸರಿ ಟು ಕ್ಲಾಸ್ 8 ಮಕ್ಕಳು ಅದರದ್ದು ಕಂಪ್ಲೀಟ್ ಜ್ಞಾನವನ್ನು ಪಡ್ಕೊಳ್ತಾರೆ. ಹಾಗಾಗಿ ಈ ಥರದ್ದು ಹೆಚ್ಚಿನ ಒಂದು ಅತ್ಯುತ್ತಮವಾದಂತಹ ಕರಿಕ್ಯುಲಮ್ ಕೊಡೋದಾಗ್ಲಿ, ಟೆಕ್ನಾಲಜಿಯನ್ನು ಕೊಡೋದಾಗ್ಲಿ, ಮಕ್ಕಳು ಮುಂದೆ ಕಾಂಪಿಟೇಟಿವ್ ಇರಲಿಕ್ಕೆ ಹೋಗ್ಲಿಕ್ಕೆ ಏನೇನು ಬೇಕು ಅದೆಲ್ಲವನ್ನು ನಮ್ಮ ಶಾಲೆಯಲ್ಲಿ ಕೊಡಬೇಕನ್ನೋದು ನಮ್ಮ ಆಶಯ. ತಾವೆಲ್ಲ ಹರಿಸಿದ್ದೀರಾ, ಮುಂದೆನೂ ಕೂಡ ಹರಿಸ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಂಡು ತಮಗೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ವೇದಿಕೆ ಮೇಲೆ ಇಷ್ಟು ಜನ ತಾವೆಲ್ಲ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಾ, ತಮಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ನನ್ನ 4 ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.